ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಕೊನೆಗೂ ಕೂಡ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಆದ್ರೂ ನಿಮಗೆ ಜಮಾ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು KH ಮುನಿಯಪ್ಪನವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ KH ಮುನಿಯಪ್ಪನವರು ಈಗಾಗಲೇ ಬಹಳ ದಿನ ಆಯ್ತು ಇದ್ರ ಬಗ್ಗೆ ಡೀಟೇಲ್ಸ್ ವಿವರಣೆ ಕೊಡ್ತಾನೆ ಇರ್ಲಿಲ್ಲ. ಸೊ ಅದೇ ರೀತಿಯಾಗಿ ನಾವು ಅಕ್ಕಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಕೂಡ ನಮಗೆ ಕೊಡ್ಲೇ ಇಲ್ಲ. ಸೊ ನೆಕ್ಸ್ಟ್ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆನೂ ಕೂಡ ನಿರ್ಧಾರವನ್ನ ಕೈ ಚೆಲ್ಲಿರುವಂತದ್ದು. ಕೊನೆಯದಾಗಿ ನಮಗೆ ಮತ್ತೆ ಹಣವನ್ನೇ ಹಾಕ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಕೂಡ ಕತ್ತರಿ ಹೊಡಿತಕ್ಕಂಥದ್ದು ರಾಜ್ಯ ಸರ್ಕಾರ. ಅಲ್ಲಿ ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ, ಸರಿಯಾಗಿ ಹಣವನ್ನ ಹಾಕ್ತಾ ಇಲ್ಲ. ಸೊ ಹೀಗಾಗಿ ನಮಗೆ ಜನರಿಗೆ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ. ಹೀಗಾಗಿ ಜನರ ಏನ್ ಅಭಿಪ್ರಾಯ ಬರ್ತಾ ಇದೆ, ಇನ್ನು ಕೂಡ ಹಣನೇ ಜಮಾ ಆಗ್ತಾ ಇಲ್ಲ, ಏನ್ ಮಾಡಬೇಕು. ಸೊ ಈ ರೀತಿ ನಮಗೆ ಗೃಹಲಕ್ಷ್ಮಿಯಲ್ಲಿ ಕೂಡ ಹಣ ಜಮಾ ಆಗ್ತಾ ಇಲ್ಲ. 16ನೇ ಕಂತಿನ ಹಣ ಈಗ ಜಮಾ ಆಗತ್ತೆ, ಇವಾಗ ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಕೊನೆಯದಾಗಿ 1 ತಿಂಗಳು ಮುಂದೆ ಜಗ್ಗಿ ಬಂದರು. ಸೊ ಇನ್ನೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ ಇದಕ್ಕೆ ನಾವು ಏನ್ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಜನರು ಕಾಯ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಾವು ಕೂಡ ಅವ್ರು ಏನ್ ಅಪ್ಡೇಟ್ ಕೊಡ್ತಾರೋ ಅದನ್ನೇ ನಾವು ನಿಮಗೆ ತಂದು ಹೇಳ್ತಕ್ಕಂಥದ್ದು. ಸೊ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ನಿಮಗೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಈಗ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಮೊದಲು ಯಾವ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ಸೊ ಮತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಅಕ್ಕಿಯ ಬಗ್ಗೆ, ಪದಾರ್ಥಗಳ ಬಗ್ಗೆ ಎಲ್ಲನೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣ ಜಮಾ ಆಗ್ತಾನೆ ಇಲ್ಲ. ಒಂದೇ ಮಾತು ಹೇಳ್ಬೇಕಂದ್ರೆ ಜಮಾ ಆಗ್ತಾನೆ ಇಲ್ಲ, ಸರಿಯಾಗಿ ಅಲ್ಲ, ಹಣನೇ ಜಮಾ ಆಗ್ತಾ ಇಲ್ಲ ಒಟ್ಟಾರೆಯಾಗಿ. ಸೊ ನಿಮಗೆ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಬಹಳಷ್ಟು ಜನರು ಕಾಯ್ತಾ ಇರ್ತೀರಿ. ಸೊ ನಿಮಗೆ ಸುಳ್ಳು ಹೇಳೋದು ನಮ್ಮ ಅಭಿಪ್ರಾಯ ಅಲ್ಲ. ಸೊ ಅವ್ರು ಏನ್ ಅಪ್ಡೇಟ್ ಕೊಡ್ತಾರೋ ಅದನ್ನ ನಾವು ನಿಮಗೆ ತಿಳಿಸ್ತಕ್ಕಂಥದ್ದು. ಸೊ ನೋಡಿ, ಇನ್ 2 ದಿನಗಳಲ್ಲಿ ಜಮಾ ಮಾಡ್ತೇವೆ ಅಂತ ಹೇಳ್ತಾರೆ, ನಾವು ಅದನ್ನ ಹೇಳ್ತೀವಿ. ಸೊ ಕೊನೆಯದಾಗಿ ಸರ್ಕಾರ ಮತ್ತೆ ಅದನ್ನ ನಿರ್ಧಾರವನ್ನ ಕೈ ಚೆಲ್ಲಿ ಮತ್ತೆ ಮುಂದೂಡಲಾಗ್ತದೆ. ಸೊ ಅವಾಗ ನಾವ್ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಅವ್ರು ಏನ್ ಅಪ್ಡೇಟ್ ಕೊಡ್ತಾರೋ ಅದನ್ನು ನಾವು ನಿಮ್ ಮುಂದೆ ತಂದು ಇಡ್ತಕ್ಕಂತಹ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಸೊ ನಮಗೆ ಬೈಯೋದರ ಬದಲು ಅವರಿಗೆ ಡೈರೆಕ್ಟ್ ಆಗಿ ಬೈದ್ರೆ ನಿಮಗೆ ಡೈರೆಕ್ಟ್ ಆಗಿ ಹಣ ಜಮಾ ಮಾಡ್ತಕ್ಕಂತಹ ಕೆಲಸ ಅವ್ರು ಮಾಡ್ತಾರೆ. ಸೊ ಹೀಗಾಗಿ ನೀವು ಯಾರ ಮುಂದೆ ಆಕ್ರೋಶ ವ್ಯಕ್ತಪಡಿಸ್ಬೇಕು ನೋಡಿ, ಅಲ್ಲಿ ವ್ಯಕ್ತಪಡಿಸಿದ್ರೆ ನಿಮ್ಮ ಒಂದು ಆಕ್ರೋಶಕ್ಕೆ ಒಂದು ಅರ್ಥ ಇರತ್ತೆ, ನಿಮ್ಮ ಬೈಯೋದಕ್ಕೆ ಒಂದು ಅರ್ಥ ಇರತ್ತೆ. ಸೊ ಎಲ್ಲ ಬಿಟ್ಟು ನಮಗೆ ಕಮೆಂಟ್ಸ್ ಗಳಲ್ಲಿ ಬೈದ್ರೆ ನಾವು ಏನ್ ಮಾಡ್ಲಿಕ್ಕೆ ಬರೋದಲ್ಲ. ನಾವು ಕೊಡ್ತಕ್ಕಂತಹ ಅಪ್ಡೇಟ್ ಏನಿದೆ, ಸರ್ಕಾರ ಏನ್ ಕೊಡತ್ತೆ ಅದನ್ನ ನಾವು ನಿಮ್ಮ ಮುಂದೆ ಬಂದು ತಲುಪಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇರ್ತೀವಿ. ಸದ್ಯಕ್ಕೆ ನಮಗೆ 2 ತಿಂಗಳ ಹಣ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಇನ್ನು ಕೂಡ ಜಮಾ ಆಗ್ತಾ ಇಲ್ಲ. ಸೊ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಸದ್ಯಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಡ್ತಾ ಇರುವಂತದ್ದು. ಸೊ 2 ಯೋಜನೆಗಳು ಮತ್ತೆ ಫ್ಲಾಪ್ ಆಗ್ತಕ್ಕಂಥದ್ದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಮುಖ್ಯವಾಗಿ ಅನ್ನಭಾಗ್ಯದಲ್ಲಿ ಯಾವ ತಿಂಗಳ ಹಣನೂ ಕೂಡ ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಒಂದ್ ಸಾರಿ ನನ್ನ ಕಡೆಯಿಂದ ರಿಕ್ವೆಸ್ಟ್, DBT ಆಪ್ ಅನ್ನ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾವ ಕಂತುಗಳು ಜಮಾ ಆಗಿದಾವೆ, ಎಷ್ಟು ಕಂತುಗಳು ಬರ್ಬೇಕಾಗಿದಾವೆ ಅನ್ನುವಂಥದ್ದು ನಿಮಗೆ ಗೊತ್ತಾಗತ್ತೆ. ಹೆಚ್ಚು ನಿಮಗೆ ಜಮಾ ಆಗೋದ್ರಗಿಂತ ಹೆಚ್ಚು ನಿಮಗೆ ಜಮಾ ಆಗದೇ ಇರುವಂತದ್ದು ನಿಮಗೆ ಕಂಡು ಬರುತ್ತೆ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. DBT ಆಪ್ ಮುಖಾಂತರ ನೀವು ಹೇಗೆ ಚೆಕ್ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಬಹುದು. ಕೆಳಗಡೆ ವಿಡಿಯೋ ಲಿಂಕ್ ಇದೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿಂದ ಹೋಗಿ ವಿಡಿಯೋನ ನೋಡ್ಕೊಂಡು ನೀವು ಕೂಡ DBT ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಕೂಡ ಸಿಗತ್ತೆ, ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ಡೀಟೇಲ್ಸ್ ಸಿಗತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇನ್ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಹಣ ಹಾಕ್ತಾನೆ ಬರ್ತಾ ಇದ್ರೆ ಕೊನೆಯದಾಗಿ 16ನೇ ಕಂತಿನ ಹಣ ಒಂದ್ ಸ್ವಲ್ಪ ಪೆಂಡಿಂಗ್ ಉಳಿತಕ್ಕಂಥದ್ದು. ಸೊ ಈಗ ಅಂತದ್ರಲ್ಲಿ ಆಕ್ಸಿಡೆಂಟ್ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರುವಂತದ್ದು, ಇಲ್ಲಿ ಸಹಕರಿಸೋಣ ಇಲ್ಲ ಅನ್ನೋದಿಲ್ಲ. ಆದ್ರೆ ಅನ್ನಭಾಗ್ಯದಲ್ಲಿ ಪ್ರಾಬ್ಲಮ್ ಏನಾಗಿದೆ, ಹಣ ಹಾಕ್ಬೇಕಲ್ವಾ ಸರಿಯಾಗಿ, ಹೌದಲ್ವಾ. ಈಗ ಬಹಳಷ್ಟು ಜನರು ಕಮೆಂಟ್ಸ್ ಮುಖಾಂತರ ಕೇಳ್ತಾ ಇದಾರೆ. ಸೊ ಹೀಗಾಗಿ ನಾವು ಕೂಡ ಒಂದ್ ಸ್ವಲ್ಪ ಇದ್ರ ಬಗ್ಗೆ ವೀಕ್ಷಣೆ ಮಾಡಿದ ತಕ್ಷಣ, ಚರ್ಚೆ ಮಾಡಿದ ತಕ್ಷಣ, ಇದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ ತಕ್ಷಣ ನಮಗೂ ಕೂಡ ಗೊತ್ತಾಗಿರುವಂತದ್ದು ಇದನ್ನೇ, ಸರಿಯಾಗಿ ಹಣ ಹಾಕ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅನ್ನಭಾಗ್ಯದಲ್ಲಿ ಒಂದು 20 ಲಕ್ಷ ಫಲಾನುಭವಿಗಳಿಗೆ ಒಂದು ಕಂತಿನ ಹಣ ಹಾಕಿದ್ರೆ, ಇನ್ನೊಂದು ಕಂತಿನ ಹಣ ಇನ್ನೊಂದು 20 ಲಕ್ಷ ಫಲಾನುಭವಿಗಳಿಗೆ ಹಾಕಿದ್ರೆ ಟೋಟಲಿ 2 ಕಂತುಗಳು ಮುಗಿದೋಯ್ತು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಸೊ ಹೀಗಾಗಿ ಸರ್ಕಾರದ ಬಳಿ ಹಣ ಇದೆನಾ ಇಲ್ವಾ ಅನ್ನುವಂಥದ್ದು ಕೂಡ ಜನರ ಡೌಟ್ಸ್ ಗಳು ಕೂಡ ಕ್ರಿಯೇಟ್ ಆಗ್ತಾ ಇದಾವೆ. ಸೊ ಹೀಗಾಗಿ ಇಲ್ಲಿ ಸರ್ಕಾರ ಏನ್ ಮಾಡತ್ತೆ ಏನಿಲ್ಲ ಅನ್ನುವಂಥದ್ದನ್ನ ಕಾಯ್ದು ನೋಡ್ಬೇಕು. ಇನ್ನೇನು ಮತ್ತೆ ಫ್ರೀ ಬಸ್ ಅಲ್ಲಿ ಕೂಡ ನಮಗೆ ಹೊಡೆತ ಬೀಳ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿಗೆ ಇಲ್ಲಿ ಮಹಿಳೆಯರೇ ಖುದ್ದಾಗಿ ಬಂದ್ ಮಾಡಿ ಅಂತ ಹೇಳಿದ್ರು ಸಹಿತ ಬಂದ್ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ಸೊ ಇನ್ಕಮ್ ಬರುವುದೇ ನಮಗ್ ಫ್ರೀ ಆಗಿ ಕೊಟ್ಬಿಟ್ರೆ, ಈಗ ನೋಡಿ ಫ್ರೀ ಬಸ್ ನಿಂದ ಇನ್ಕಮ್ ಬರುತ್ತೆ ರಾಜ್ಯ ಸರ್ಕಾರಕ್ಕೆ, ಅದನ್ನೇ ಫ್ರೀ ಆಗಿ ಕೊಟ್ಬಿಟ್ರೆ ನಾವು ಸರ್ಕಾರಕ್ಕೆ ಇನ್ಕಮ್ ಎಲ್ಲಿಂದ ಬರ್ಬೇಕು. ಸೊ ಇಲ್ಲಿ ಹಣ ಕೊಡ್ತಕ್ಕಂಥದ್ದು, ಅದರ ಬದಲಾಗಿ ಸಾಕಷ್ಟು ಕೂಡ ನಮಗೆ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು, ಟಿಕೆಟ್ ಬೆಲೆ ಏರಿಕೆ, ಹಾಲಿನ ಬೆಲೆ ಏರಿಕೆ, ಸಾಕಷ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇನ್ನಿತರ
ಒಂದು ವಸ್ತುಗಳ ಬೆಲೆ ಏರಿಕೆಗಳು ಆಗ್ತಾನೆ ಇದಾವೆ. ವಿಧಾನಸೌಧಗಳಲ್ಲಿ ತೆಗೆದುಕೊಳ್ತಕ್ಕಂತಹ ನೀವು ಕಾಗದ ಪತ್ರಗಳು ಕೂಡ ಉತ್ತಾರಗಳಾಗಿರ್ಲಿ, ಇನ್ನಿತರ ಒಂದು ವಸ್ತುಗಳಾಗಿರ್ಲಿ, ಅದರ ಮೇಲೆ ಕೂಡ ಬೆಲೆ ಏರಿಕೆ ಆಗಿರುವಂತದ್ದು, ಡಬಲ್ ಆಗಿರುವಂತದ್ದು. ಸೊ ಇದನ್ನೆಲ್ಲ ಏರಿಕೆ ಮಾಡಿ ನಮಗೆ 2,000 ರೂಪಾಯಿ ಕೊಡೋದು ಏನು ಬಂತು ಅಂತದ್ರಲ್ಲಿ ನಮಗೆ 2,000 ರೂಪಾಯಿ ಕೊಡ್ತಾನೂ ಇಲ್ಲ, ಅನ್ನಭಾಗ್ಯದಲ್ಲಿ ಕೂಡ ಕೊಡ್ತಾ ಇಲ್ಲ, ಬೆಲೆ ಏರಿಕೆ ಮಾತ್ರ ಹೆಚ್ಚಾಗಿದೆ. ಸೊ ಹಿಂದೆ ಏನ್ ಹಣ ಹಾಕಿದ್ರಲ್ಲ, ಈಗ ಅದನ್ನ ಸರ್ಕಾರ ವಾಪಸ್ ಪಡಿತಕ್ಕಂಥದ್ದು ನಮ್ಮಿಂದ. ಸೊ ಈ ರೀತಿ ನಡೀತಕ್ಕಂಥದ್ದು ನಮ್ಮ ಒಂದು ತಲೆಗಳಿಗೆ, ನಮ್ಮ ಕಣ್ಣುಗಳಿಗೆ ಕಂಡು ಬರ್ತಾ ಇದೆ. ಸೊ ನೀವು ಸ್ವಲ್ಪ ಆಳವಾಗಿ ವಿಚಾರ ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಸದ್ಯಕ್ಕೆ ನಿಮ್ಗೆ ಅನ್ನಭಾಗ್ಯ ಬಿಡುಗಡೆ ಆಗತ್ತಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ. ನಾವ್ ವೇಟ್ ಮಾಡಿ ನೋಡೋಣ ಜಮಾ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ. ಸೊ ಒಟ್ಟಾರೆಯಾಗಿ ನಾವು ವೇಟ್ ಮಾಡ್ಬೇಕಾಗಿರುವಂತದ್ದು. ಸೊ ನಮಗೂ ಕೂಡ ವೇಟ್ ಮಾಡಿ ಸಾಕಾಗಿದೆ, ಮತ್ತೇನಿಲ್ಲ. ಸೊ ನಿಮಗೆ ನಾವು ದಿನೇ ಅಪ್ಡೇಟ್ ಕೊಡ್ತಾನೆ ಇದೀವಿ, ಅವ್ರೇನ್ ಅಪ್ಡೇಟ್ ಕೊಡ್ತಾರ ಅದನ್ನ. ಆದ್ರೆ ಸರಿಯಾದ ಟೈಮ್ಗೆ ಹಣ ಜಮಾ ಮಾಡ್ತಾ ಇಲ್ಲ. ಸೊ ನಮಗೂ ಕೂಡ ಬೇಜಾರಾಗ್ತಾ ಇದೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ಸರ್ಕಾರ ಕೊಡ್ತಕ್ಕಂತಹ ಅಪ್ಡೇಟ್ ಅದೇ ಆಗಿರುತ್ತೆ. ಸೊ ಹೀಗಾಗಿ ನಾವು ಅದನ್ನೇ ಕೊಡ್ಬೇಕಾಗತ್ತೆ ಅಪ್ಡೇಟು. ಸೊ ನೋಡಿ, ಈಗ ಸದ್ಯದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಸೊ ಯಾದಗಿರಿ ಆಗಿರ್ಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಆಗಿರ್ಲಿ, ಚಿತ್ರದುರ್ಗ ಆಗಿರ್ಲಿ, ಚಿಕ್ಕಮಗಳೂರು ಆಗಿರ್ಲಿ, ಹಾಸನ, ಗದಗ, ಬಳ್ಳಾರಿ ಆಗಿರ್ಲಿ, ಸೊ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಸೊ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಜಮಾ ಆಗ್ತಾ ಇದೆ. ಸೊ ವೇಟ್ ಮಾಡಿ ನೋಡೋಣ ವೀಕ್ಷಕರೇ. ಸೊ ಇನ್ 2-3 ದಿನಗಳಲ್ಲಿ ಜಮಾ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನ. ಸೊ ಜಮಾ ಮಾಡ್ಲಿಲ್ಲಪ್ಪ ಅಂದ್ರೆ ನೀವು ಆಕ್ರೋಶವನ್ನ ವ್ಯಕ್ತಪಡಿಸಿ ತಾವೇ ಹಣ ಜಮಾ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಪ್ರತಿಭಟನೆ ಮಾಡಿದ್ರೆ 100% ಹಣ ಜಮಾ ಮಾಡ್ಲೇಬೇಕಾಗತ್ತೆ. ರಾಜ್ಯ ಸರ್ಕಾರ ಅದಕ್ಕೆ ಮನಿಲೇಬೇಕಾಗತ್ತೆ. ಮುಖ್ಯವಾಗಿ ಮಹಿಳಾ ಒಂದು ಅಭ್ಯರ್ಥಿಗಳು ಏನ್ ಮಾಡಿ, ಸೊ ಇದಕ್ಕೆ ಸಹಕರಿಸಬೇಕಾಗತ್ತೆ. ವೇಟ್ ಮಾಡಿ ನೋಡೋಣ ಎಷ್ಟು ದಿನಗಳ ಕಾಲ ಅವಕಾಶವನ್ನ ತೆಗೆದುಕೊಳ್ತಾರ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಷ್ಟು ಅಪ್ಡೇಟ್ಸ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ಮಾಹಿತಿ ಹಂಚ್ಕೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.